ನವರಾತ್ರಿಯ 4ನೇ ದಿವಸ ಕುಷ್ಮಾಂಡ ದೇವಿಗೆ ನಾವು ಪೂಜೆನ ಅರ್ಪಿಸ್ತೀವಿ. ಆ ದಿವಸ ಯಾ ನೈವೇದ್ಯ ಮಾಡ್ಬೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಕ್ಯಾರೆಟ್ ತುರಿಗೆ 1/4 ಕಪ್ಪಿಂದ ಅಥವಾ ಅರ್ಧ ಕಪ್ ಆಗೋಷ್ಟು ನೀರು ಮಾತ್ರ ಹಾಕಿ 2ರಿಂದ 3 ವಿಷಲ್ ತೊಗೋತಾ ಇದ್ದೀನಿ. ನೀವು ಹಾಲಲ್ಲಿ ಕೂಡ ಬೇಯಿಸ್ಬೋದು, ಬಟ್ ಕ್ವಿಕ್ಕಾಗಿ ಮಾಡಬೇಕು ಅನ್ನೋದಾದರೆ ನೀವು ಕುಕ್ಕರಲ್ಲಿ 2ರಿಂದ 3 ವಿಷಲ್ ತೊಗೋಬೋದು. ನಾನೀಗ ಅದೇ ಕಪ್ ಅಳತೆಯಲ್ಲಿ 2 ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಆ ಹಾಲಿಗೆ ನಾನು ನೀರೇನು ಸೇರಿಸಿಲ್ಲ, ಗಟ್ಟಿಯಾಗಿರೋ ಹಾಲನ್ನೇ ತೊಗೊಂಡಿದ್ದೀವಿ. ನಾವು ಬೇಯಿಸಿದ್ದಂಥ ಕ್ಯಾರೆಟ್ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಒಂದು ಕುದಿ ಬಂದ ನಂತರ ನಾನಿಲ್ಲಿ ಅದೇ ಕಪ್ ಅಳತೆಯಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ. ಕ್ಯಾರೆಟು ಸ್ವಲ್ಪ ಸ್ವೀಟ್ ಇರುತ್ತೆ, ಹಾಗಾಗಿ ನಿಮಗೆ ನೋಡಿಕೊಂಡು ಸ್ವೀಟ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು. ನಾನೀಗ MTRದು ಬಾದಾಮ್ ಮಿಕ್ಸ್ನ ನಾನಿಲ್ಲಿ 2 ಪ್ಯಾಕೆಟ್ ಸೇರಿಸ್ಕೋತಾ ಇದ್ದೀನಿ. ಇದು 1ರಿಂದ 2 ಸ್ಪೂನ್ ಆಗುತ್ತಷ್ಟೇ, ಹಾಗಾಗಿ 2 ಪ್ಯಾಕೆಟ್ನ ಸೇರಿಸ್ಕೊಂಡು ನಾನೀಗ 1 ಸ್ಪೂನ್ ಆಗೋಷ್ಟು ಹಾಲಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಲಿನ ಪುಡಿ ಸೇರಿಸಿದ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನೀಗ ಚಿಕ್ಕದೊಂದು ಕಡಾಯಿಗೆ 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನಮ್ಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಗಾಗಂಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಂತ ಕೀರ್ಗೆ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ತಿಕ್ಕ ಆಗೋ ಗಂಟನೂ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಕುದಿಸಿದ್ರೆ ಕ್ಯಾರೆಟ್ ಕೀರ್ ಸೂಪರಾಗಿ ನೈವೇದ್ಯಕ್ಕೆ ರೆಡಿ ಆಗುತ್ತೆ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.